ಅಪರೂಪದ ತಂದೆ ಮಗ ಕುವೆಂಪು ಮತ್ತು ತೇಜಸ್ವಿ. ನಾವಿವತ್ತು ಮೂಡಿಗೆರೆ ಹತ್ರ ಇರುವಂಥ KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ತುಂಬ ದಿನದಿಂದ ಅನ್ಕೋತಾ ಇದ್ವಿ, ಈ ರೋಡಲ್ಲಿ ಹೋದಾಗಲೆಲ್ಲ ಚಾರ್ಮಾಡಿ ಘಾಟು ಅಥವಾ ಮಂಗಳೂರಿಗೆ ಹೋಗುವಾಗಲೆಲ್ಲ ಚಿಕ್ಕಮಗಳೂರಿಂದ ಅನ್ಕೋತಾ ಇದ್ವಿ ಇಲ್ಲಿಗೆ ಬಂದು ಹೋಗೋಣ, ಒಂದ್ಸತಿ ಒಳಗಡೆ ಏನಿದೆ ನೋಡೋಣ ಅಂಥೇಳಿ. ಸಾಧ್ಯ ಆಗಿರಲಿಲ್ಲ. ಇವತ್ತು ಬಂದಿದ್ದೀವಿ. KP ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕೆಲವು ಕತೆ ಕಾದಂಬರಿಗಳನ್ನ ನಾವು ಓದಿದ್ದೀವಿ. ಅದನ್ನೆಲ್ಲ ಓದಿದಾಗೆಲ್ಲ ಒಂದೊಂದ್ಸತಿ ಅನಿಸ್ತಾ ಇತ್ತು ಇವ್ರ ಬಗ್ಗೆ ತಿಳ್ಕೊಬೇಕು ಅಂತ. ಸೊ ಇವತ್ತು ಬಂದಿದ್ದೀವಿ, ನೋಡೋಣ ಒಳಗಡೆ ಹೇಗಿದೆ ಅಂತ. ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ಒಳಗಡೆ ಎಂಟ್ರಾದ ತಕ್ಷಣ ಅವರು ಹಳೆ ಕಾಲದ್ದು ಫೋಟೋಗಳು, ಅವ್ರು ಚಿಕ್ಕವರಿರುವಾಗ, ತೇಜಸ್ವಿ ಅವ್ರು ಚಿಕ್ಕವರಿರುವಾಗ ಅವ್ರ ತಂದೆ ತಾಯಿ ಜೊತೆ, ಅವ್ರ ಕಸಿನ್ಸ್ ಜೊತೆ ಇರೋದೆಲ್ಲ ಫೋಟೋ ಹಾಕಿದ್ದಾರೆ. ಕುವೆಂಪು ಕವಿ ಮನೇಲಿ ಇರೋ ಥರ ಮುಂದೆ ಎಂಟ್ರೆನ್ಸಲ್ಲಿ ಹಂಗೆ ಅನಿಸುತ್ತೆ. ಅದಾದಮೇಲೆ ಒಂದು ಪುಸ್ತಕ ಖರೀದಿ ಮಾಡೋಕ್ಕೆ ಕೂಡ ಒಂದು ಜಾಗ ಇದೆ. ನಮಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬುಕ್ ಕೂಡ ತೊಗೊಂಡು ಹೋಗ್ಬೋದು. ಇಲ್ಲೇ ಕೂತ್ಕೊಂಡು ಓದ್ಬೋದು ಕೂಡ. ಬೆಳಗ್ಗೆ 10:30 ಸಂಜೆ 5:30ವರೆಗೂ ಓಪನ್ ಇರುತ್ತೆ. ಬಂದು ಆ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿ ನಮಗೆ ಯಾವುದು ಇಷ್ಟ ಆಗುತ್ತೆ ಆ ಬುಕ್ನ ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ಬೋದು. ಇಲ್ಲಿ ಒಂದು ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ. ಹಳೆ ಕಾಲದ ವಸ್ತುಗಳು, ಅವ್ರ ಪಾತ್ರೆಗಳು, ತಾಳೆಗರಿ, ಆಯುಧಗಳು, ಈ ಥರ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ನು. ಒಂದೊಳ್ಳೆ ಮ್ಯೂಸಿಯಂ ಬಂದಂಗೆ ಆಗುತ್ತೆ. ಎಂಟ್ರಿ ಫೀ ಅಂತೂ ಜಾಸ್ತಿ ಇಲ್ಲ. ಆರಾಮಾಗಿ ಬಂದು ಈ ಹಳೆ ಕಾಲದ ವಸ್ತುಗಳನ್ನೆಲ್ಲ ಒಂದು ಗಂಟೆ ಟೈಮ್ ಸ್ಪೆಂಡ್ ಮಾಡಿ ನೋಡಿಕೊಂಡು ಆರಾಮಾಗಿ ವಿವರವಾಗಿ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ವಸ್ತು ಸಂಗ್ರಹಾಲಯ ಮತ್ತು ಈ ಪುಸ್ತಕ ಭಂಡಾರ, ಇದ್ರ ಜೊತೆಗೆ ಟಿ ಶರ್ಟ್ಸ್ಗಳನ್ನ ಕೂಡ ನಾವು ಪರ್ಚೇಸ್ ಮಾಡ್ಬೋದು. KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂಥ ಕೆಲವು ವಾಕ್ಯಗಳನ್ನ ಆ ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದು ಸತಿ ಇಲ್ಲಿಗೆ ಬರಬೇಕು, ಬಂದು ಆರಾಮಾಗಿ ಎಲ್ಲ ನೋಡಿಕೊಂಡು, ಹಾಗೆ ಮಳೆಗಾಲದಲ್ಲಿ ಬಂದ್ರಂತೂ ಮನಸ್ಸಿಗೆ ಇನ್ನೂ ಖುಷಿ ಆಗತ್ತೆ. ಮೇನ್ ರೋಡಲ್ಲೇ ಇರೋವಂಥ ಕೊಟ್ಗೆಹಾರಕ್ಕೆ ಭಾಳ ಹತ್ತಿರ ಆಗಿರೋವಂಥ KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನಕ್ಕೆ ಬಂದು ಒಳಗಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೊರಗಡೆ ಒಂದು ಚಿಕ್ಕದಾಗಿ ಒಂದು ಗಾರ್ಡನ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಗೋದು ಅಂತ ಹೇಳಿದ್ರೆ ಇಲ್ಲಿನ ವೆದರು, ಇಲ್ಲಿನ ಸುತ್ತಮುತ್ತ ಇರುವಂಥ ಪರಿಸರ, ಅದ್ರ ಮಧ್ಯೆ ಇದೊಂದು ಬ್ಯೂಟಿಫುಲ್ ಬಿಲ್ಡಿಂಗ್. ಇವ್ರ ಕಾನ್ಸೆಪ್ಟೇ ತುಂಬ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಪ್ರತಿಮೆಗಳು, ಅವ್ರ ಅಪ್ಪನ ಜೊತೆ ಇರುವಂಥ ಸ್ಕೂಟ್ರ್ ಮೇಲೆ ಕುಳಿತುಕೊಂಡಿರೋವಂಥ ಪ್ರತಿಮೆಗಳು ನೋಡೋಕ್ಕೆ ಭಾಳ ಖುಷಿಯಾಗುತ್ತೆ. ಅದ್ರ ಜೊತೆಗೆ ಕೆಲವು ಪಂಚ್ ಲೈನ್ಗಳು, ಅವ್ರ ಕಾದಂಬರಿಗಳಲ್ಲಿರುವಂಥ ಲೈನ್ಗಳನ್ನ ಓದಿದಾಗ ಒಂಥರ ಡಿಫ್ರೆಂಟ್ ವರ್ಲ್ಡಿಗೆ ಹೋಗೋಣ ಅಂತ ಅನಿಸುತ್ತೆ. ಇಟ್ಸ್ ಬ್ಯೂಟಿಫುಲ್.